ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ವೆಂಕಿ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೈನ್ ಮಾಸ್ಟರ್ ಮತ್ತು ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಬಿಟ್ಟು ವಿಡಿಯೋ ಎಡಿಟ್ ಮಾಡೋದಕ್ಕೆ ಬೆಸ್ಟ್ ಅಪ್ಲಿಕೇಶನ್ ಆಗಿರ್ತಕ್ಕಂಥ VN ಎಡಿಟರ್ ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡೋದಂತ ಒಂದು 4ರಿಂದ 5 ನಿಮಿಷದೊಳಗಡೆ ತಿಳ್ಕೊಂಬಂದ್ಬಿಡೋಣ. ವೀಡಿಯೋಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಾಗಿ VN ಎಡಿಟರ್ ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದ ಮೇಲೆ ಸಿಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಓಪನ್ ಅನ್ನೋ ಆಪ್ಷನಲ್ಲಿ ಕ್ಲಿಕ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ರೀತಿ ಆ್ಯಡ್ ಬರುತ್ತೆ. ಆವಾಗ ನೀವು ನಿಮ್ಮ ಮೊಬೈಲ್ನ ನೆಟ್ನ ಆಫ್ ಮಾಡ್ಕೊಳ್ಳಿ. ನಂತರ ನೋಡ್ಬೋದು, ನಾನು ಆಲ್ರೆಡಿ ಎಡಿಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಪ್ಲಿಕೇಶನ್. ಯಾವುದೇ ರೀತಿ ವಾಟರ್ ಮಾರ್ಕ್ ಬರೋಲ್ಲ. ವಾಟ್ಸಪ್ ಸ್ಟೇಟಸ್ಗೋಸ್ಕರ ನೀವು ಸ್ಪೀಡ್ ಆ್ಯಂಡ್ ಶೇಕ್ ಎಫೆಕ್ಟ್ ಆಗ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಪ್ಲಿಕೇಶನ್ ಇದು. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂತರ ಇಲ್ಲಿ ನಿಮಗೆ ಆನ್ಲೈನಲ್ಲಿ ಏನಾದರೂ ಟೆಂಪ್ಲೇಟ್ನ ಡೌನ್ಲೋಡ್ ಮಾಡ್ಕೊತಿದ್ರೆ ಈ ಟೆಂಪ್ಲೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾವು ಡೈರೆಕ್ಟಾಗಿ ನ್ಯೂ ಪ್ರಾಜೆಕ್ಟ್ ಮಾಡ್ತೀವಿ, ಹೊಸದಾಗಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನೀವು ಇಲ್ಲಿ ಸ್ಟೋರಿನ ನೋಡಿಬಿಟ್ಟು ನೀವು ಎಫೆಕ್ಟ್ನ ಮಾಡ್ತೀನಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಓವರ್ಲಿ ಅಂತ ಇದೆಯಲ್ಲ, ಆ ಓವರ್ಲಿ ಅಂದರೆ ನೀವು ಕ್ರೋಮಾ ಕೀ, ಆಬ್ಜೆಕ್ಟ್ ರಿಮೂವಲ್ ಏನಾದರೂ ಇದೆ ಇದರಲ್ಲಿ ಮಾಡ್ಕೋಬೋದು. ಅಥವಾ ಗ್ರೀನ್ ಸ್ಕ್ರೀನ್ ಏನಾದರೂ ಡೌನ್ಲೋಡ್ ಮಾಡ್ಕೊತಿದ್ರೆ ಇದರಲ್ಲಿ ಬರುತ್ತೆ. ನಾನು ಆಲ್ರೆಡಿ ಪ್ರಾಜೆಕ್ಟ್ 13 ಸಲ ವೀಡಿಯೋನ ಮಾಡಿದ್ದೀನಿ. ನ್ಯೂ ಪ್ರಾಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಫೋಟೋನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವುದೋ ಆಪ್ಷನ್ ಮೇಲೆ ಕೊಟ್ಟು ಗಮನಿಸ್ಬೋದು. ಯಾವುದಾದ್ರೂ ಒಂದು 4 ಫೋಟೋವನ್ನು ಆಯ್ಕೆ. ಇಲ್ಲಿ ಈ ರೀತಿ ಫೋಟೋವನ್ನು ಆಯ್ಕೆ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ವಾಟರ್ ಮಾರ್ಕ್ ಆಗುತ್ತೆ, ಅದನ್ನು ಡಿಲೀಟ್ ಮಾಡ್ಬೋದು. ಈ ರೀತಿ ಡಿಲೀಟ್ ಮಾಡಿದ ನಂತರ ಇಲ್ಲಿ ಒರಿಜಿನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಿದ್ರೆ 16:9 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ ಸ್ಟೇಟಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ಮಾಡ್ತಿದ್ರೆ 9:16 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಕರೆಕ್ಟಾಗಿ ಸೆಟ್ ಆಗಿದೆ. ಇದು ಫೋಟೋನ ಡ್ಯೂರೇಷನ್ನ ಕಡಿಮೆ ಮಾಡಿಕೊಂಡ್ರೆ ನಾವು ಹಾಕೋ ಎಫೆಕ್ಟ್ಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಈ ರೀತಿ ಫೋಟೋದ ಡ್ಯೂರೇಷನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು 4ರಿಂದ 5 ಫೋಟೋನ ಮಾತ್ರ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಈ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಒಳ್ಳೆ ಎಫೆಕ್ಟ್ನ ಕೊಡ್ಬೋದು ನಿಮ್ಮ ಫೋಟೋಗೆ. ಇಲ್ಲಿ ಅಪ್ಲೈ ಟು ಆಲ್ ಅಂತ ಕೊಡ್ತೀನಿ. ಅನ್ನಿಸ್ಬೋದು ಈ ರೀತಿ ಫೋಟೋಗೆ ಎಫೆಕ್ಟು ಆಗುತ್ತೆ. ನಂತರ ಇಲ್ಲಿ ಟೆಂಪ್ಲೇಟ್ ಅನ್ನೋ ಆಪ್ಷನ್ ಮೇಲೆ ಆಲ್ರೆಡಿ ಹೇಳಿದ್ನಲ್ಲ, ಇಲ್ಲಿ ಫಿಲ್ಟ್ರನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋನ ಫಿಲ್ಟ್ರ್ ಅಂದರೆ ಫೋಟೋನ ಕಲರ್ ನೀನು ಯಾವ ರೀತಿ ಬೇಕು ಆ ರೀತಿ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಈ ರೀತಿ ಆಗುತ್ತೆ. ಫೋಟೋಗೆ ಕಲರ್ನ ಚೇಂಜ್ ಮಾಡ್ಕೋಬೋದು. ಮತ್ತೆ ಚೇಂಜ್ ಮಾಡ್ತೀನಿ ನೋಡಿ. ಇವಾಗ ಈ ರೀತಿ ಫೋಟೋ ಕಲರ್ನ ಚೇಂಜ್ ಮಾಡ್ಕೋಬೋದು. ನಂತರ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಏನಾದರೂ ಮಾಡ್ತಿದ್ರೆ ಸ್ಲೋ ಮೋಷನ್ ವೀಡಿಯೋ ಬೇಕಾಗಿದ್ರೆ ಇಲ್ಲಿ ಸ್ಲೋ ಮೋಷನ್ ವೀಡಿಯೋ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಅದನ್ನು ಕೂಡ ಮುಂಬರುವ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಇಲ್ಲಿ ನೀವು ಫೋಟೋನ ಏನಾದರೂ ಕಟ್ ಮಾಡ್ಕೋಬೇಕಾಗಿದೆ ಇಲ್ಲಿ ಸ್ಪಿಲ್ಟರ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡ್ಕೋಬೋದು. ಇಲ್ಲಿ ಟ್ರಿಮ್ ಇದೆ, ಅದು ಕೂಡ ಕಟ್ ಮಾಡ್ಕೋದಕ್ಕೆ. ನಂತರ ಇಲ್ಲಿ ಫೋಟೋನ ಡಿಲೀಟ್ ಮಾಡಿದೆ ಈ ರೀತಿ ಡಿಲೀಟ್ ಮಾಡ್ಬೋದು. ಮತ್ತು ಬೇಕಾದರೆ ಈ ರೀತಿ ಅಂಡ ಮೇಲೆ ಕೊಟ್ಟರೆ ವಾಪಸ್ ಬರುತ್ತೆ. ಇಲ್ಲಿ ಸಾಂಗ್ನ ವಾಲ್ಯೂಮ್ನ ಡೌನ್ ಅಪ್ ಜಾಸ್ತಿ ಮಾಡ್ಬೋದು. ಇಲ್ಲಿ ಮ್ಯೂಸಿಕ್ ಯಾವ ರೀತಿ ಆ್ಯಡ್ ಮಾಡೋದು ಅಂದರೆ ಟ್ಯಾಪ್ ಟು ಆ್ಯಡ್ ಮ್ಯೂಸಿಕ್ ಅಂತಿದೆ, ಅದ್ರ ಮೇಲೆ ಆ್ಯಡ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಕ್ರಾಪ್ ಮಾಡ್ಬೋದು, ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ಇಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಆಪ್ಷನ್ ಇದೆ. ನಂತರ ಇಲ್ಲಿ ಫ್ರೀಸ್ ಅನ್ನೋ ಆಪ್ಷನ್ ಇದೆ. ವಿಡಿಯೋ ಮಾಡ್ತಿದ್ರೆ ಫ್ರೀಸ್ ಆಪ್ಷನ್ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮುಂಬರುವ ವಿಡಿಯೋದಲ್ಲಿ ಇದರಲ್ಲಿ ಸ್ಲೋ ಮೋಷನ್ ವೀಡಿಯೋ ಮಾಡೋದಕ್ಕೆ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. VN ಎಡಿಟರ್ ಅಪ್ಲಿಕೇಶನ್ ಯೂಸ್ ಮಾಡೋದು ತುಂಬ ಏನು ಕಷ್ಟ ಅಲ್ಲ.